46 ಕೋಟಿನೇ ಇವತ್ತು ಇದರ ಜನಪ್ರಿಯತೆ ತೋರಿಸುತ್ತೆ ಅಂತೇಳಿ ಏನು ವಿಪಕ್ಷದವರು ಹಿಂದೆ ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಇವರು ಚುನಾವಣೆ ಆದಮೇಲೆ ಖಂಡಿತ ಈ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ದಿವಸ ನಡೆಸ್ಬಿಡ್ತಾರೆ ನೋಡೋಣ, ಇವರು ಸಂಬಳ ಕೊಡೋಕ್ಕಾಗೋದಿಲ್ಲ, ಡೀಸೆಲ್ ಕೊಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತುಬಿಡುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೇಳ್ತಾಯಿದ್ರು. ಅದಕ್ಕೆಲ್ಲ ಉತ್ತರವಾಗಿ ನಮ್ಮ ಸರ್ಕಾರ ಇವತ್ತು ಸಮರ್ಪಕವಾಗಿ ಅವ್ರಿಗಿಂತಲೂ 100 ಪಟ್ಟು ಚೆನ್ನಾಗಿ ಈ ಒಂದು ಸಂಸ್ಥೆಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಶಕ್ತಿ ಕಾರ್ಯಕ್ರಮ ನಿಂತು ಹೋಗ್ಬಿಡುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ನಿಲ್ಲಲ್ಲ. ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ, ಮತ್ತು ಮುಂದಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ. ಈ ಶಕ್ತಿ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮಗೆ ಈ ಒಂದು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮತ್ತು ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗ, ಮತ್ತು ವಿಶೇಷವಾಗಿ ನಮ್ಮ ಯೂನಿಯನ್ನರು ಸಹಕಾರ ಭಾಳ ಅಗತ್ಯವಾಗಿ ನಮಗೆ ಬೇಕಾಗಿದೆ, ಅವರು ಕೊಡ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ.